ಹೆಸರು ಹೇಳಿ. ನಾಗರಾಜ್ ವಿ ಅಂತ ಸರ್. ಏನು ಕೆಲಸ ಮಾಡ್ತಾ ಇದ್ರಿ? ಗೌರ್ಮೆಂಟ್ ಸ್ಕೂಲ್ ಟೀಚರು. ಓಕೆ, ನಿಮ್ಮದು ಪ್ರಾಬ್ಲಮ್ಮು ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಡಿಸೀಸ್ ಮತ್ತು ಯೂರಿನ್ ಪ್ರೋಟೀನ್ ಲೀಕೇಜ್ ಆಗ್ತಾ ಇತ್ತು. ಆಮೇಲೆ ಡಯಾಬಿಟಿಸ್. ಸೊ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟೆಷ್ಟು ದಿನಕ್ಕೆ ಏನೇನಾಯ್ತು ಸ್ವಲ್ಪ ನೀವು ಹೇಳಿ. ನಾನು 3 ದಿನಕ್ಕೆ ರೀಸಸ್ 10 ಸಲ 15 ಸಲ ನೈಟ್ ಹೋಗ್ಬೇಕಾಗಿತ್ತು. ಅಂಥದ್ದು ಕಂಡೀಷನ್ನಾಗಿ 2 ಸಲ 3 ಸಲಿಗೆ ಬಂತು. ಆಮೇಲೆ ಊಟ ಎಲ್ಲ ನೀಟಾಗಿ ಮಾಡಂಗಾಯ್ತು. ಎಲ್ಲ ಸ್ವಲ್ಪ ಬಾಡಿ ಎನರ್ಜಿ ಬಂತು. ಆಮೇಲೆ 1 ತಿಂಗಳು 1.5 ತಿಂಗಳು ನಾನು ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಚೆಕಪ್ ಮಾಡಿಸ್ದೆ. ಆವಾಗ ಕಿಡ್ನಿ ಅದು ಇದು ಕಡಿಮೆ ಕ್ರಿಯೇಟಿನ್ ಬಂತು. ಮೊದಲು ಎಷ್ಟಿತ್ತು ಕ್ರಿಯೇಟಿನ್? 1.51 ಇತ್ತು ಸರ್. ಈಗ ಎಷ್ಟು ಬಂದಿದೆ? 0.8 ಬಂದಿದೆ ನಾರ್ಮಲ್ಗೆ. ಆಮೇಲೆ ಪ್ರೋಟೀನ್ ಲೀಕೇಜ್ ಹೆಂಗೆ? ಅದು ಕಡಿಮೆ ಆಗಿದೆ ಸರ್. ಅದನ್ನು ನಾರ್ಮಲ್ ಇದೆ. ಮೊದಲು ಎಷ್ಟಿತ್ತು? ಅದು 2600 ಚಿಲ್ಲರೆ ಇತ್ತು ಸರ್. ಈಗ ಎಲ್ಲ ನಾರ್ಮಲ್ ಸ್ಟೇಜಿಗೆ ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಅದೇ ಡಯಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ರಿ? ನೀವೇನು ಹೇಳಿದ್ರೆ ಅದನ್ನು ಫಾಲೋ ಮಾಡಿದೆ ಸರ್ ನೀಟಾಗಿ. ಓಕೆ. ಡಯಾಬಿಟಿಸ್ ಯಾವಾಗ ಬಂತು ಸರ್? ಈಗ ರೀಸೆಂಟಾಗಿ ನಾನು 2 ಇಯರ್ಸ್ ಸರ್ ಗೊತ್ತಾಗೋದೆಲ್ಲ. ಓಕೆ, 2 ಇಯರ್ಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ನಾಗರಾಜ್ ವಿ ಅಂತ ಸರ್. ಏನು ಕೆಲಸ ಮಾಡ್ತಾ ಇದ್ರಿ? ಗೌರ್ಮೆಂಟ್ ಸ್ಕೂಲ್ ಟೀಚರು. ಓಕೆ, ನಿಮ್ಮದು ಪ್ರಾಬ್ಲಮ್ಮು ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಡಿಸೀಸ್ ಮತ್ತು ಯೂರಿನ್ ಪ್ರೋಟೀನ್ ಲೀಕೇಜ್ ಆಗ್ತಾ ಇತ್ತು. ಆಮೇಲೆ ಡಯಾಬಿಟಿಸ್. ಸೊ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟೆಷ್ಟು ದಿನಕ್ಕೆ ಏನೇನಾಯ್ತು ಸ್ವಲ್ಪ ನೀವು ಹೇಳಿ. ನಾನು 3 ದಿನಕ್ಕೆ ರೀಸಸ್ 10 ಸಲ 15 ಸಲ ನೈಟ್ ಹೋಗ್ಬೇಕಾಗಿತ್ತು. ಅಂಥದ್ದು ಕಂಡೀಷನ್ನಾಗಿ 2 ಸಲ 3 ಸಲಿಗೆ ಬಂತು. ಆಮೇಲೆ ಊಟ ಎಲ್ಲ ನೀಟಾಗಿ ಮಾಡಂಗಾಯ್ತು. ಎಲ್ಲ ಸ್ವಲ್ಪ ಬಾಡಿ ಎನರ್ಜಿ ಬಂತು. ಆಮೇಲೆ 1 ತಿಂಗಳು 1.5 ತಿಂಗಳು ನಾನು ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಚೆಕಪ್ ಮಾಡಿಸ್ದೆ. ಆವಾಗ ಕಿಡ್ನಿ ಅದು ಇದು ಕಡಿಮೆ ಕ್ರಿಯೇಟಿನ್ ಬಂತು. ಮೊದಲು ಎಷ್ಟಿತ್ತು ಕ್ರಿಯೇಟಿನ್? 1.51 ಇತ್ತು ಸರ್. ಈಗ ಎಷ್ಟು ಬಂದಿದೆ? 0.8 ಬಂದಿದೆ ನಾರ್ಮಲ್ಗೆ. ಆಮೇಲೆ ಪ್ರೋಟೀನ್ ಲೀಕೇಜ್ ಹೆಂಗೆ? ಅದು ಕಡಿಮೆ ಆಗಿದೆ ಸರ್. ಅದನ್ನು ನಾರ್ಮಲ್ ಇದೆ. ಮೊದಲು ಎಷ್ಟಿತ್ತು? ಅದು 2600 ಚಿಲ್ಲರೆ ಇತ್ತು ಸರ್. ಈಗ ಎಲ್ಲ ನಾರ್ಮಲ್ ಸ್ಟೇಜಿಗೆ ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಅದೇ ಡಯಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ರಿ? ನೀವೇನು ಹೇಳಿದ್ರೆ ಅದನ್ನು ಫಾಲೋ ಮಾಡಿದೆ ಸರ್ ನೀಟಾಗಿ. ಓಕೆ. ಡಯಾಬಿಟಿಸ್ ಯಾವಾಗ ಬಂತು? ಸರ್ ಈಗ ರೀಸೆಂಟಾಗಿ ನಾನು 2 ಇಯರ್ಸ್ ಸರ್ ಗೊತ್ತಾಗೋದೆಲ್ಲ. ಓಕೆ, 2 ಇಯರ್ಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ನಾಗರಾಜ್ ವಿ ಅಂತ ಸರ್. ಏನು ಕೆಲಸ ಮಾಡ್ತಾ ಇದ್ರಿ? ಗೌರ್ಮೆಂಟ್ ಸ್ಕೂಲ್ ಟೀಚರು. ಓಕೆ, ನಿಮ್ಮದು ಪ್ರಾಬ್ಲಮ್ಮು ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಡಿಸೀಸ್ ಮತ್ತು ಯೂರಿನ್ ಪ್ರೋಟೀನ್ ಲೀಕೇಜ್ ಆಗ್ತಾ ಇತ್ತು. ಆಮೇಲೆ ಡಯಾಬಿಟಿಸ್. ಸೊ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟೆಷ್ಟು ದಿನಕ್ಕೆ ಏನೇನಾಯ್ತು ಸ್ವಲ್ಪ ನೀವು ಹೇಳಿ. ನಾನು 3 ದಿನಕ್ಕೆ ರೀಸಸ್ 10 ಸಲ 15 ಸಲ ನೈಟ್ ಹೋಗ್ಬೇಕಾಗಿತ್ತು. ಅಂಥದ್ದು ಕಂಡೀಷನ್ನಾಗಿ 2 ಸಲ 3 ಸಲಿಗೆ ಬಂತು. ಆಮೇಲೆ ಊಟ ಎಲ್ಲ ನೀಟಾಗಿ ಮಾಡಂಗಾಯ್ತು. ಎಲ್ಲ ಸ್ವಲ್ಪ ಬಾಡಿ ಎನರ್ಜಿ ಬಂತು. ಆಮೇಲೆ 1 ತಿಂಗಳು 1.5 ತಿಂಗಳು ನಾನು ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಚೆಕಪ್ ಮಾಡಿಸ್ದೆ. ಆವಾಗ ಕಿಡ್ನಿ ಅದು ಇದು ಕಡಿಮೆ ಕ್ರಿಯೇಟಿನ್ ಬಂತು. ಮೊದಲು ಎಷ್ಟಿತ್ತು ಕ್ರಿಯೇಟಿನ್? 1.51 ಇತ್ತು ಸರ್. ಈಗ ಎಷ್ಟು ಬಂದಿದೆ? 0.8 ಬಂದಿದೆ ನಾರ್ಮಲ್ಗೆ. ಆಮೇಲೆ ಪ್ರೋಟೀನ್ ಲೀಕೇಜ್ ಹೆಂಗೆ? ಅದು ಕಡಿಮೆ ಆಗಿದೆ ಸರ್. ಅದನ್ನು ನಾರ್ಮಲ್ ಇದೆ. ಮೊದಲು ಎಷ್ಟಿತ್ತು? ಅದು 2600 ಚಿಲ್ಲರೆ ಇತ್ತು ಸರ್. ಈಗ ಎಲ್ಲ ನಾರ್ಮಲ್ ಸ್ಟೇಜಿಗೆ ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಅದೇ ಡಯಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ರಿ? ನೀವೇನು ಹೇಳಿದ್ರೆ ಅದನ್ನು ಫಾಲೋ ಮಾಡಿದೆ ಸರ್ ನೀಟಾಗಿ. ಓಕೆ. ಡಯಾಬಿಟಿಸ್ ಯಾವಾಗ ಬಂತು? ಸರ್ ಈಗ ರೀಸೆಂಟಾಗಿ ನಾನು 2 ಇಯರ್ಸ್ ಸರ್ ಗೊತ್ತಾಗೋದೆಲ್ಲ. ಓಕೆ, 2 ಇಯರ್ಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.